ಇರ್ತಾರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಇದೀಗ ಮೂಡ್ತಾ ಇದೆ. 2007ರಲ್ಲಿ ನನ್ನ ತಂಗಿ ವಸಂತಿ ಶ್ರೀವತ್ಸ ಎಂಬುವರ ಜೊತೆ ಮದುವೆಯಾಗಿದ್ಲು. ಮದುವೆಯಾದ ಒಂದೇ ತಿಂಗಳಲ್ಲಿ ವಸಂತಿ ಮೃತಪಟ್ಲು ಅನ್ನುವಂತ ಮಾಹಿತಿಯನ್ನ ವಿಜಯ್ ಅವರು ರಿಪಬ್ಲಿಕನ್ ಜೊತೆ ಹಂಚಿಕೊಂಡಿದ್ದಾರೆ. ಮದುವೆಯಾದ ಬಳಿಕ ವಸಂತಿ ಜೊತೆ ನಮಗೆ ಸಂಪರ್ಕ ಇರಲಿಲ್ಲ. ಮದುವೆಯಾಗಿ ಒಂದೇ ತಿಂಗಳಿಗೆ ಮಿಸ್ಸಿಂಗ್ ಆದ್ಲು. ಹಾಗೆ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ನಾವು ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಮಾಡಿದ್ವಿ. 24 ದಿನಗಳ ಬಳಿಕ ಕಂಪ್ಲೇಂಟ್ ಕೊಟ್ಟು 24 ದಿನಗಳ ಬಳಿಕ ವಸಂತಿ ಶವ ವಿರಾಜಪೇಟೆಯ ನದಿಯಲ್ಲಿ ಸಿಕ್ಕಿತು ಅಂತ ರಿಪಬ್ಲಿಕನ್ ಕನ್ನಡಕ್ಕೆ ವಸಂತಿ ಸಹೋದರ ವಿಜಯ್ ಹೇಳಿಕೆ ಕೊಟ್ಟಿದ್ದಾರೆ. ಮದುವೆಯಾದ ಒಂದೇ ತಿಂಗಳಲ್ಲಿ ವಸಂತಿ ಮೃತಪಟ್ಟಳು. ಮದುವೆ ಆಗಿ ಹೋದ ಮೇಲೆ ನಮಗೆ ಸಂಪರ್ಕ ಮಾಡಕ್ಕೆ ಆಗಲಿಲ್ಲ, ಸಂಪರ್ಕ ಸಾಧ್ಯ ಆಗಲಿಲ್ಲ. ಹಾಗಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲಿಸಿದ್ವಿ. ಆಕೆ ಧರಿಸಿದ್ದ ಬಟ್ಟೆ, ಆ ಫೋಟೋದಲ್ಲಿ ಕಾಣ್ತಾ ಇರುವಂತಹ ಚೈನು, ಅದ್ರ ಬಗ್ಗೆ ಎಲ್ಲ ಮಾತನಾಡಿದ್ರು ವಿಜಯ್. ನನ್ನ ತಾಯಿ ಆಕೆಗೆ ಕೊಟ್ಟಿದ್ದದು, ಆಕೆಯ ಬಟ್ಟೆ, ಆಕೆ ಏನೂ ಸಿಕ್ಲಿಲ್ಲ ನಮಗೆ, ಚಿನ್ನ, ಆಕೆಯ ದಾಖಲೆಗಳು, ವಸಂತಿ ಅವರ ಯಾವುದೇ ದಾಖಲೆಗಳು ಅದು ಏನೂ ಸಿಕ್ಲಿಲ್ಲ ಅಂತ ಹೇಳಿದ್ರು ವಿಜಯ್ ಅವರು. ನೋಡು, ಬೇರೆ ಫೋಟೋಗಳು ಕೂಡ ಇದ್ದಾವೆ, ಆ ವಸಂತಿ ಅವರ ಬೇರೆ ಫೋಟೋಗಳು ಕೂಡ ಇದ್ದಾವೆ. ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಯಾರು ಅಂತ, ಕ್ಲಿಯರ್ ಆಗಿ ಗೊತ್ತಾಗತ್ತೆ. ವಿಜಯ್ ಅವರ ಸಹೋದರಿ ವಸಂತಿ ಅವರ ಫೋಟೋವನ್ನ ಸುಜಾತಾ ಭಟ್ ತಗೊಂಡು ಬಂದು ಇದು ನನ್ನ ಮಗಳ ಫೋಟೋ ಅಂತ ಮಾಧ್ಯಮದ ಎದುರು ತೋರಿಸಿದ್ರ. ಎಲ್ಲರನ್ನು ಫೂಲ್ ಮಾಡ್ತಾ ಇದ್ದಾರ ಹಾಗಾದ್ರೆ, ಬಕ್ರಾ ಮಾಡ್ತಾ ಇದ್ದಾರ ಹಾಗಾದ್ರೆ. ಯಾಕೆ ಧರ್ಮಸ್ಥಳದ ವಿರುದ್ಧ ಇಷ್ಟೆಲ್ಲ ಷಡ್ಯಂತ್ರ? ಅನನ್ಯ ಭಟ್ ಅನ್ನುವ ಪಾತ್ರ ಸೃಷ್ಟಿಯಾದದ್ದ ಹಾಗಾದ್ರೆ? ಅದೊಂದು ಕಾಲ್ಪನಿಕ ಪಾತ್ರವಾ? ಯಾರದ್ದೋ ಮನೆಯ ಹೆಣ್ಣು ಮಗಳ ಫೋಟೋವನ್ನ, ತಾನು ಕೇರ್ಟೇಕರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಮನೆಯಲ್ಲಿ ಸಿಕ್ಕ ಫೋಟೋ, ರಂಗಪ್ರಸಾದ್ ಅನ್ನೋರ ಜೊತೆ ಸುಜಾತಾ ಭಟ್ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದರು ಅಂತ ಅವರೇ ಹೇಳ್ಕೊಂಡಿದ್ದಾರೆ 20 ವರ್ಷ. ಆ ರಂಗಪ್ರಸಾದ್ ಅವರ ಮಗ ಶ್ರೀವತ್ಸ, ಆ ಶ್ರೀವತ್ಸ ಅವರು ಮದುವೆಯಾಗಿದ್ದು ಈ ವಸಂತಿಯನ್ನ. ಈ ವಸಂತಿ ಅನ್ನೋರು ನರ್ಸ್ ಆಗಿ ರಾಮಯ್ಯ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇತ್ತು. ಅವರ ಸಹೋದರ ವಿಜಯ್ ನಮ್ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಜಯ್ ಅವರು ನಮಸ್ಕಾರ. ನಮಸ್ಕಾರ ಸರ್. ವಿಜಯ್ ಅವರೇ, ಅನನ್ಯ ಭಟ್ ಅಂತ ಹೇಳಿ ತಮ್ಮ ಸಹೋದರಿಯ ಫೋಟೋನ ತೋರಿಸಿದ್ದು, ಅದು ಅನನ್ಯ ಭಟ್ ಅಲ್ಲ ಅಂತ ತಾವು ಹೇಗೆ ಹೇಳ್ತೀರಿ ಈ ಬಗ್ಗೆ ಮಾತಾಡೋದಾದ್ರೆ? ನಮ್ಗೆ ನಮ್ ತಂಗಿ ಫೋಟೋ ಗೊತ್ತಾಗುತ್ತಲ್ಲ ಸರ್, ಫೋಟೋ ಅದು ಮತ್ತೆ ಬೊಟ್ಟು ಹಾಕಿದೆಲ್ಲ ಆರ್ಟಿಫಿಷಿಯಲ್ ಹಾಕಿದ್ದಾರೆ ಪೆನ್ನಲ್ಲಿ. ನೋಡಿದ ತಕ್ಷಣ ಗೊತ್ತಾಯ್ತು ನಮ್ಗೆ ನಮ್ ತಂಗಿ ಅಂತ. ಇವನ್ ವಿ ಹ್ಯಾವ್ ಆಲ್ ದ ಡಾಕ್ಯುಮೆಂಟ್ಸ್, ಇವನು ಫಾರ್ ಐ ಕಾಪಿ ಮತ್ತೆ ಡೆತ್ ಸರ್ಟಿಫಿಕೇಟ್ ಎಲ್ಲ ನನ್ನ ಹತ್ರ ಇದೆ, ಫೋಟೋಸ್ ಎಲ್ಲ. ಹಾಗಿದ್ರೆ ಸುಜಾತಾ ಭಟ್ ತನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿದ್ರೆ ತೋರಿಸಿದ ಫೋಟೋ ಅನನ್ಯ ಭಟ್ ಅಲ್ಲ, ನಿಮ್ಮ ಸಹೋದರಿ ವಾಸಂತಿ. ಹೌದು ಸರ್. ಹೌದಾ? ಹೌದು. ಇದು ತಮ್ಮ ಗಮನಕ್ಕೆ ಹೇಗ್ ಬಂತು? ಇದನ್ನ ಹೇಗೆ ತಾವು ಸಾಬೀತುಪಡಿಸ್ತೀರಿ? ಟಿವಿ ಚಾನಲ್ ನೋಡಿ ಗೊತ್ತಾಯ್ತು ಸರ್. ಫೇಸ್ಬುಕ್ ಅಲ್ಲಿ ಟಿವಿ ಚಾನಲ್ ನೋಡಿ ಗೊತ್ತಾಯ್ತು ಮೊನ್ನೆ. ಓಕೆ. ಈ ಸುಜಾತಾ ಭಟ್ಗೆ ನಿಮ್ಮ ಸಹೋದರಿ ಫೋಟೋ ಹೇಗೆ ಸಿಕ್ತು? ಅವರು ನಾನು ಟಿವಿಯಲ್ಲಿ ನೋಡಿದೆ, ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತ. ಅವಾಗ ಏನಾದ್ರು ತಗೊಂಡು ಹೋಗಿದಾರ ಗೊತ್ತಿಲ್ಲ ಅವ್ರ ಮನೆಯಿಂದ, ಅದು ನಮಗೆ ಮಾಹಿತಿ ಇಲ್ಲ ಸರ್ ಯಾವಾಗ ತಗೊಂಡು ಹೋಗಿದಂತ. ಈಗ ಇನ್ನೊಂದು ವಿಚಾರ, ಶ್ರೀವತ್ಸ ಮತ್ತೆ ವಸಂತ ಹೇಗ್ ಪರಿಚಯ ಅನ್ನುವಂತ ಪ್ರಶ್ನೆ ಇದೆ ವಿಜಯ್ ಅವರೇ. ಅವರು ಸಿ ವಾಸ್ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್, ನರ್ಸ್ ಆಗಿದ್ರು. ಓಕೆ. ಅಲ್ಲಿ ಲವ್ ಮ್ಯಾರೇಜ್ ಅವ್ರದ್ದು. ನಮ್ದು ಏನು ಅಬ್ಜೆಕ್ಷನ್ ಇರ್ಲಿಲ್ಲ, ಇಷ್ಟಪಟ್ಟು ಇದು ಮದುವೆ ಆಗಿದ್ದು. ಮದುವೆ ಆಗಿ 1 ತಿಂಗಳಲ್ಲಿ ಅಲ್ಲಿಂದ ಮಿಸ್ ಆಯ್ತು 2007 ಅಲ್ಲಿ. ಮಿಸ್ ಆಗ್ಬಿಟ್ಟು ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬ್ಯಾಂಗ್ಳೂರಲ್ಲಿ. ಆಮೇಲೆ ಒಂದು 24 ಡೇಸ್ ಆದ್ಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ವಿರಾಜಪೇಟೆಯಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ನದಿಯಲ್ಲಿ ಡೆಡ್ ಬಾಡಿ ಸಿಕ್ತು, ಡಿಕಂಪೋಸ್ ಆಗಿತ್ತು. ಆಮೇಲೆ ಅವರು ಅಲ್ಲೇ ಪೊಲೀಸ್ ಅವರು ಪೋಸ್ಟ್ ಮಾರ್ಟಮ್ ಮಾಡಿ ದಫನ್ ಮಾಡಿದ್ರು. ಮತ್ತೆ ಅವಳ ತಾಲಿ ಮತ್ತೆ ಹಾಕಿದ ಬಟ್ಟೆಯಿಂದ ನಾವು ಗುರ್ತ ಹಿಡಿದೀವಿ, ಐಡೆಂಟಿಫೈ ಮಾಡಿದೀವಿ. ಈ ವಿಜಯ್ ಅವರಿಗೆ ಸುಜಾತಾ ಭಟ್ ತಮ್ಮ ಸಹೋದರಿಯ ಫೋಟೋ ತೋರಿಸಿದ್ರ ಬಗ್ಗೆ ಏನ್ ಹೇಳ್ತೀರಿ? ಏನಿಲ್ಲ ಸರ್, ನಮ್ಮ ಮಿಸ್ಯೂಸ್ ಮಾಡಿದ್ದಾರೆ. ಆತರ ಮಾಡಬಾರ್ದಲ್ಲ. ನಮ್ಮ ತಂಗಿನ ಫೋಟೋ ಇಟ್ಕೊಂಡು ಯಾರ್ದೋ ಮಗಳು ಅಂತೇಳಿ ಆತರ ಮಾಡಬಾರ್ದಲ್ಲ. ಸುಜಾತಾ ಭಟ್ ತಮಗೆ ಮೊದಲು ಪರಿಚಯನ? ಪರಿಚಯ ಇಲ್ಲ ಸರ್. ಇಲ್ಲ ಸರ್. ಸಡನ್ ಅಂತ ಫೋಟೋ ಸಿಕ್ಕಿದ್ರ ಬಗ್ಗೆ ತಮಗೆ ಶಾಕ್ ಆಯ್ತಾ? ಶಾಕ್ ಆಯ್ತು ಸರ್.
ಹಾ ಡೆಫಿನೆಟ್ಲಿ ವಿ ಫೆಲ್ಟ್ ವೆರಿ ಬ್ಯಾಡ್. ಅಂದ್ರೆ ಬೇಸರ ಆಯ್ತು ನಮ್ಮ ಫ್ಯಾಮಿಲಿಗೆಲ್ಲ, ತುಂಬಾ ಬೇಸರ ಆಯ್ತು ಈ ತರ ಮಾಡಿದಕ್ಕೆ. ಈಗ ಸುಜಾತ ಭಟ್ ತಮಗೆ ಪರಿಚಯ ಇಲ್ಲ ಅಂತ ಹೇಳಿದ್ರಿ? ಇಲ್ಲ ಸರ್, ಇಲ್ಲ ಸರ್. ಇದ್ರ ಜೊತೆಗೆ ಫೋಟೋ ಹೇಗ್ ಸಿಕ್ತು ಅನ್ನೋದ್ರ ಬಗ್ಗೆ ತಾವು ಮತ್ತೆ ಏನಾದ್ರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರಾ? ಇಲ್ಲ ಸರ್, ಮಾಡಿಲ್ಲ. ಫೋಟೋಸ್ ಆಲ್ಬಮ್ ಎಲ್ಲ ವಸಂತಿ ಹತ್ರನೇ ಇತ್ತು, ಅವ್ರ ಮನೆಯಲ್ಲೇ ಇತ್ತು. ಅಲ್ಲಿಂದ ಏನಾದ್ರು ತಗೊಂಡ್ ಹೋಗಿದಾರ ಗೊತ್ತಿಲ್ಲ, ಮಾಹಿತಿ ಇಲ್ಲ ಸರ್. ಓಕೆ ಓಕೆ ಓಕೆ. ಅವ್ರಿಗೆ ಅಲ್ಲಿ ಅವ್ರಿಗೆ ಮತ್ತೆ ವಸಂತಿಗೆ ಸಂಪರ್ಕ ಇತ್ತ ಮೊದಲು? ಯಾರಿಗೆ? ಸುಜಾತ ಭಟ್ಗೆ? ಹಾ. ಇಲ್ಲ ಸರ್, ಇಲ್ಲ ಇಲ್ಲ. ಮತ್ತೆ ಇದ್ರ ಬಗ್ಗೆ ತಾವು ಯಾವತ್ತೂ ಗಮನ ಹರಿಸಲೇ ಇಲ್ವಾ? ಈ ಸುಜಾತ ಭಟ್ಗೆ ಅನನ್ಯ ಭಟ್ ಅಂತ ತಮ್ಮ ಸಹೋದರಿಯ ಫೋಟೋ ತೋರಿಸ್ತಾ ಇರೋದು ಇದು ಮೀಡಿಯಾ ಮೂಲಕನೇ ತಮಗೆ ಗೊತ್ತಾಗಿದ್ದು? ಹೌದು 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 ಹೌದು. ಈಗ ಏನ್ ಕ್ರಮ ತಗೊಳ್ಳುವಂತ ವಿಚಾರ ಏನಾದ್ರು ಇದೆಯಾ? ಈ ಸುಜಾತ ಭಟ್ ತಮ್ಮ ಸಹೋದರಿಯ ಫೋಟೋ ತೋರಿಸಿದಕ್ಕೆ ಏನಾದ್ರು ಕಂಪ್ಲೇಂಟ್ ಕೊಡ್ತೀರಾ ಹೇಗೆ? ಅದು ನೋಡ್ಬೇಕು ಸರ್, ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡಿ ನಾನು ಮುಂದಿನ ಹೆಜ್ಜೆ ಇದ್ ಮಾಡ್ತೀನಿ ಸರ್. ಡಿಸೈಡ್ ಮಾಡ್ತೀನಿ. ಸುಜಾತ ಭಟ್ ವಸಂತ ಮನೇಲಿರೋದು ಗೊತ್ತಿತ್ತಾ ತಮ್ಗೆ? ಸುಜಾತ ಭಟ್ ವಸಂತ ಅವ್ರ ಮನೆ? ಇಲ್ಲ 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 ಇಲ್ಲ, ಗೊತ್ತಿಲ್ಲ ಸರ್, ಯಾವ ಮಾಹಿತಿ ಇಲ್ಲ ಸರ್ ನಮ್ಗೆ. ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ? ನೋಡೇ ಗೊತ್ತಾಗಿದೆ, ಒಂದು ಫೈಲ್ ನೋಡಿ ಗೊತ್ತಾಗಿದೆ ನಮ್ಗೆ. ಆಲ್ಬಮ್ ಅಲ್ಲಿರೋ ಫೋಟೋನ ತಗೊಂಡು ಹೋಗಿರಬಹುದು ಅನ್ನೋ ಸಂಶಯ ನಿಮ್ಗೆ? ಆಲ್ಬಮ್ ಅವ್ರ ಹತ್ರನೇ ಇತ್ತು, ಹಳೆ ಫೋಟೋಸ್ ಇತ್ತು, ಮದುವೆದು ಆಲ್ಬಮ್ ಎಲ್ಲ ಅವ್ರ ಹತ್ರನೇ ಇತ್ತು. ಯಾರ ಹತ್ರ? ವಸಂತಿ ಹತ್ರನೇ ಇತ್ತು. ಓಕೆ. ಬಟ್ ನಾವು ಪೊಲೀಸ್ ಅವರೆಲ್ಲ ಲಾಕ್ ಮಾಡಿದ್ರು. ಬಟ್ಟೆ ಗಟ್ಟೆ ಅರೌಂಡ್ 4 to 5 lakhs ಜ್ಯುವೆಲ್ರಿ ಇತ್ತು, ಅದೆಲ್ಲ ಮಿಸ್ಸಿಂಗ್ ಇತ್ತು. ಬರೀ ಹಳೆ ಬಟ್ಟೆಗಳು ಮಾತ್ರ ಇತ್ತು. ಎನಿ ಡಾಕ್ಯುಮೆಂಟ್ಸ್. ಒಂದು ಕನ್ಫ್ಯೂಸ್ ಏನ್ ಗೊತ್ತಾ, ಈಗ ವಸಂತಿ ಅವ್ರ ಹತ್ರನೇ ಆಲ್ಬಮ್ ಫೋಟೋಸ್ ಹಳೆ ಫೋಟೋಸ್ ಎಲ್ಲ ಇದ್ದು ಅಂತ ಆದ್ಮೇಲೆ ಈ ಸುಜಾತ ಭಟ್ಗೆ ವಸಂತಿ ಅವ್ರ ಫೋಟೋ ಹೆಂಗ್ ಸಿಕ್ತು ಅಂತ ಅದ್ ಗೊತ್ತಿಲ್ಲ ಸರ್. ಇವಾಗ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತ ನಿಮ್ ಟಿವಿಯಲ್ಲಿ ನೋಡ್ದೆ ನಾನು. ಆವಾಗ ಏನಾದ್ರು ಅಲ್ಲಿಂದ ತಗೊಂಡ್ ಹೋಗಿದಾರ ಗೊತ್ತಿಲ್ಲ. ಅವರು 12 ವರ್ಷ ಏನೋ ಇದ್ರಂತೆ ಅಲ್ಲ ಅವ್ರ ಜೊತೆಲೆ, ರಂಗಪ್ರಸಾದ್ ಜೊತೆಲಿ. ಆವಾಗ ಏನೋ ತಗೊಂಡ್ ಹೋಗಿದಾರ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ನಮ್ಗೆ. ಸೊ ಈಗ ಒಂದಂತೂ ಸ್ಪಷ್ಟ ವಿಜಯ್ ಅವರೇ, ಈಗ ಅನನ್ಯ ಭಟ್ ಅಂತ ತೋರಿಸ್ತಾರಂತ ಫೋಟೋ ತಮ್ಮ ಸಹೋದರಿದು? ಹೌದು ಸರ್. ತಮ್ಮ ಸಹೋದರಿ ಎಷ್ಟು ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದು ಹೇಗೆ ಅಂತ ಏನಾದ್ರು ಹೇಳ್ಬೋದಾ? 18 ವರ್ಷದ ಹಿಂದೆ ಸರ್, 2007 ಅಲ್ಲಿ. 18 ವರ್ಷದ ಹಿಂದೆ? 18 years ಆಗಿ. ಈ ಫೋಟೋ ನೋಡಿದಾಗ ತಮಗೆ ಕ್ರಿಯೇಟೆಡ್ ಅಂತ ಅನಿಸ್ತಾ? 100% ಸರ್. ಯಾವ ರೀತಿ ಬದಲಾವಣೆ ಕಂಡ್ರಿ? ನಿಮ್ಮ ತಂಗಿಯ ಇದಿದೆಲ್ಲ ಮನೇಲಿ ಬೊಟ್ಟು ಹಾಕಿದಾರೆ, ಅದು ಪೆನ್ ನಲ್ಲಿ ಮಾರ್ಕ್ ಮಾಡಿದ್ದಾರೆ. ಬೊಟ್ಟು ಹಾಕಿದ್ದು ಪೆನ್ ಅಲ್ಲಿ ಮಾರ್ಕ್ ಮಾಡಿದ್ದು? ಹೌದು. ಮತ್ತೆ ಡ್ರೆಸ್ ಸೇಮ್ ಇದೆ, ಸ್ಮೈಲಿಂಗ್ ಫೇಸ್ ಇದೆ. ಮತ್ತೆ ಇನ್ನೊಂದು ಗ್ರೀನ್ ಸಾರಿಯಲ್ಲಿ ಬರ್ತಾ ಇದೆ ಅಲ್ಲ, ಅದು ನಮ್ಮ ತಾಯಿದು, ನಮ್ಮ ಕೂರ್ಗಿಸ್ ಇದ್ರಲ್ಲಿ ಪತಾಕ ಅಂತ ಹಾಕ್ತಾರೆ. ಅದು ನೀವು ಐಡೆಂಟಿಫೈ ಮಾಡಬಹುದು, ಅದು ಪತಾಕ ನಮ್ಮ ತಾಯಿದು. ಅದು ಅವಳು ಹಾಕೊಂಡಿದ್ದು, ನಮ್ಮ ತಾಯಿ ಗಿಫ್ಟ್ ಕೊಟ್ಟಿದೆ ಅವ್ರಿಗೆ ಮದುವೆ ಟೈಮಲ್ಲಿ. ಆಮೇಲೆ ವಿಜಯ್ ಅವ್ರ ಇನ್ನೊಂದು ವಿಚಾರ, ಈಗ ತಾವು ಗಮನಿಸಿರ್ಬೋದು ಆ ಫೋಟೋನ ಏನ ತೋರಿಸ್ತಾ ಇದಾರಲ್ಲ, ಈಗ ಎಲ್ಲಾ ಕಡೆ ವೈರಲ್ ಆಗಿರುವಂತ ಒಂದು ಫೋಟೋ ಏನಿದೆಯಲ್ಲ, ಆ ಫೋಟೋನ ಮೊದಲು ಮೂಲ ರೂಪದಲ್ಲಿ ಇದ್ದದನ್ನ ತಾವು ಗಮನಿಸಿದ್ರ ಅಥವಾ ಕಂಪ್ಲೀಟ್ಲಿ ಇದು ಕ್ರಿಯೇಟೆಡ್ ಏನಾ? ಕಂಪ್ಲೀಟ್ ಸ್ವಲ್ಪ ಕ್ರಿಯೇಟ್ ಆಗಿದೆ ಸರ್, ಕಂಪ್ಲೀಟ್ ಆಗಿಲ್ಲ. ಅದು ನಮ್ಗೆ ಗೊತ್ತಾಗ್ತಲ್ಲ, ಕಂಪ್ಲೀಟ್ ಕ್ರಿಯೇಟರ್ ಆಗಿದ್ರೆ ಗೊತ್ತಾಗ್ತಾ ಇರ್ಲಿಲ್ಲ ನಮ್ಗೆ. ಗೊತ್ತಾಗ್ತಲ್ಲ, ಫೇಸ್ ಐಡೆಂಟಿಫೈ ಮಾಡ್ಬೋದಲ್ಲ, ಹಾಗಿದ್ರೆ ತಕ್ಷಣ ಗೊತ್ತಾಯ್ತು. ವಿಜಯ್ ಅವರೇ, ಈಗ ಅವರು ತೋರಿಸಿರುವಂತ ಫೋಟೋ ಏನಿದೆ ಅದು ವಾಸಂತಿ ಅವರದ್ದೇ? ಹೌದು ಸರ್. ಅದರಲ್ಲಿ ಮತ್ತು ಮೂಲ ರೂಪದಲ್ಲಿ ಏನೇನು ಚೇಂಜಸ್ ಕಂಡ್ರಿ ತಾವು? ಮೂಲ ರೂಪದಲ್ಲಿ ಹೇಳ್ದಲ್ಲ ನಾನು ಆಗ್ಲೇ ಹೇಳ್ದಾಗೆ, ನಾಮ ಇದ್ ಮಾಡಿದ್ದಾರೆ ಅಷ್ಟೇ. ಸೈಡ್ಗೆ ಹಾಕಿದ್ದಾರೆ, ಸೆಂಟ್ರಿಗೆ ಹಾಕಿಲ್ಲ. 4 ಗೆ ಸೆಂಟ್ರಿಗೆ ಹಾಕಿಲ್ಲ. ನಾಮ ಅಂದ್ರೆ ಇದನ್ನ ಹಾಕಿರೋದು ಹೇಳ್ತಿದ್ದೀರಿ ನೀವು? ಇಂಕಲ್ಲಿ ಮಾರ್ಕ್ ಮಾಡಿದಾರಲ್ಲ ಬೊಟ್ಟು. ಅದು ಅದು. ಮತ್ತೆ ಆ ರೀತಿ ಒಂದು ಫೋಟೋ ಇತ್ತ ತಮ್ಮ ಸಹೋದರಿದು? ಹೌದು ಇತ್ತು ಸರ್, ಮನೇಲಿ ಇತ್ತು. ಅವಳ ಹತ್ರನೇ ಇತ್ತು. ಅದೇ ನಮ್ಮ ಹತ್ರ ಇಲ್ಲ, ಬೇರೆ ಫೋಟೋಸ್ ಇದೆ. ಆ ಫೋಟೋ ಅವಳ ಹತ್ರನೇ ಇತ್ತು. ಅದನ್ನ ನೋಡಿದ್ರಿ ತಾವು? ನೋಡಿದೀವಿ ಸರ್, ನೋಡಿದೀವಿ ಸರ್. ನೋಡಿದ ತಕ್ಷಣ ನಮ್ಗೆ ಐಡೆಂಟಿಫೈ ಆಗಿದಲ್ವಾ, ತಕ್ಷಣ ನೋಡಿದ. ಮನೆಯಲ್ಲಿ ಎಲ್ಲ ಏನ್ ಮಾತಾಡ್ಕೊಂಡ್ರಿ? ಈ ರೀತಿ ಎಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಮಗೆ ಶಾಕ್ ಆಗ್ಲಿಲ್ವಾ? ಮುಂದೆ ಏನು ಅಂತ ಬೇಸರ ಆಯ್ತು ಸರ್. ಬೇಸರ ಆಯ್ತು ನಮ್ಗೆ, ತುಂಬಾ ದುಃಖ ಆಯ್ತು ಫ್ಯಾಮಿಲಿಗೆಲ್ಲ. ನಮ್ಮ ತಂಗಿದ ಫೋಟೋ ಸುಮ್ನೆ ಮಿಸ್ಯೂಸ್ ಮಾಡ್ತಾ ಇದಾರಲ್ಲ ಅಂತ. ಆಮೇಲೆ ಇದು ನಮಗೆ ಇನ್ನೂ ಒಂದು ಪ್ರಶ್ನೆಯಾಗಿ ಉಳಿತಾ ಇದೆ ವಿಜಯ್ ಅವರೇ. ವಸಂತಿ ಅವರಿಗೆ ಮತ್ತೆ ಸುಜಾತ ಭಟ್ಗೆ ಹೆಂಗೆ ಲಿಂಕು? ಅವ್ರಿಗೆ ಆ ಫೋಟೋ ಹೆಂಗ್ ಸಿಕ್ತು? 18 ವರ್ಷದ ಹಿಂದಿನ ಫೋಟೋನ ಈಗ ಮತ್ತೆ ರೀಕಾಲ್ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ವ್ಯವಸ್ಥಿತವಾಗಿ ಹೆಂಗೆಲ್ಲ ಕೆಲಸ ನಡೀತಾ ಇದೆ? ಇದ್ರ ಬಗ್ಗೆ ತಾವೇನಾದ್ರೂ ನನಗೆ ಮಾಹಿತಿ ಇಲ್ಲ ಸರ್. 12 ವರ್ಷದಿಂದ ಅವರು 12 ವರ್ಷದವರೆಗೆ ಲಿವಿಂಗ್ ನಲ್ಲಿ ಇದ್ರು ಅಂತ ಹೇಳಿದ್ರಲ್ಲ ಅವರು ಟಿವಿಯಲ್ಲಿ.
ಆವ ಟೈಮಲ್ಲಿ ಏನಾದ್ರೂ ಅವ್ರ ಮನೆಗೆ ಒಂದು ತಗೊಂಡೋಗಿರ್ಬೋದು. ಬಟ್ ನಾನು ಹೇಳ್ದಲ್ಲ ನಿಮ್ಗೆ ಫಸ್ಟ್ ಅಲ್ಲೇ ಹೇಳ್ದೆ, ನಮ್ಗೆ ಯಾವ ಇದು ಡಾಕ್ಯುಮೆಂಟ್ಸ್ ಯಾವ್ದು ಸಿಕ್ಕಿಲ್ಲ ಅವ್ರದ್ದು, ಎಲ್ಲ ಇದಾಗಿದೆ, ಹಳೆ ಬಟ್ಟೆಗಳು ಮಾತ್ರ ಇತ್ತು ಅಷ್ಟೇ. ಎಲ್ಲ ಅದು ಯಾರು ತಗೊಂಡೋಗಿದ್ರೆ ಏನ್ ಮಾಹಿತಿ ಇಲ್ಲ ನಮ್ಗೆ. ಸುಜಾತಾ ಭಟ್ ಅಂತೂ ತಮಗೆ ಪರಿಚಯ ಇಲ್ಲ? ಇಲ್ಲ ಸರ್, ಇಲ್ಲ ಸರ್. ಆಮೇಲೆ ಈ ವಾಸಂತಿ ಅವರ ಡೆತ್ ಆಗಿದ್ದು, ಜೊತೆಗೆ ಅವ್ರು ಮಿಸ್ಸಿಂಗ್ ಆಗಿದ್ದು, ತಾವ್ ಹೇಳ್ತಾ ಇದ್ರಿ ಬಾಡಿ ಸಿಕ್ಕಾಗ ಡಿಕಂಪೋಸ್ ಆಗಿತ್ತು ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ರೀಕಾಲ್ ಮಾಡ್ಕೋಬಹುದಾ? ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದಾ ಹೇಗೆ? ಅದು ನನಗೆ ಏನು ಹೇಳಲಿಕ್ಕೆ ಬರಲ್ಲ ಸರ್. ಇವಾಗ ಏನ್ ಮಾಹಿತಿ ಅವರು ಪೊಲೀಸ್ ಅವರೇ ಇದ್ ಮಾಡ್ಬೇಕು ಸರ್. ಅದು ಕಂಪ್ಲೇಂಟ್ ಆಗಿದೆ? ಕಂಪ್ಲೇಂಟ್ ಆಗಿ FIR ಕಾಪಿ ನಿಮ್ಮ ಇದ್ರಲ್ಲಿ ಕೊಟ್ಟಿದ್ದೀನಿ ಸರ್. ನಿಮ್ಮ ತಮಗ್ ಗೊತ್ತಿರೋಷ್ಟೇ ಹೇಳ್ಬೋದಾ ಏನಾಗಿತ್ತು ಎತ್ತ ಅಂತ? ನಮಗೆ ಇಷ್ಟೇ ಮಾಹಿತಿ ಇಲ್ಲ ಇರೋದು ಸರ್, ಆಮೇಲೆ ಬೇರೆ ಮಾಹಿತಿ ಇಲ್ಲ. ಅಲ್ಲ, ಅದೇ 18 ವರ್ಷದ ಹಿಂದೆ ತಮ್ಮ ತಂಗಿ ಈ ರೀತಿ ಸಾವನ್ನಪ್ಪಿದ್ದು, ಅದ್ರ ಬಗ್ಗೆ ಏನಾದ್ರು ಹಂಚ್ಕೋಬಹುದಾ ಅಂತ? ಹೇಗಾಯ್ತು, ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ರು, ಏನು ಎತ್ತ ಅಂತ? ಹೇಳ್ದಲ್ಲ ಸರ್, ಆಗ್ಲೇ ಹೇಳ್ದಾಗೆ ಅವಳು ಮದುವೆ ಆಗಿ 1 ತಿಂಗಳಲ್ಲಿ ಅಲ್ಲಿಂದ ಮಿಸ್ ಆಯ್ತು. ಇಲ್ಲಿ ಇದರಿಂದ ಮತ್ತಿಕೆರೆ ಹತ್ರ ಮಿಸ್ ಆಗ್ಬಿಟ್ಟು ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದೀವಿ ಇದರಲ್ಲಿ ಏನೋ ಸಂಜಯ್ ನಗರ ಸ್ಟೇಷನ್ ಅಲ್ಲಿ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಬಿಟ್ಟು ಆಮೇಲೆ ಹುಡುಕ್ತಾ ಇದೀವಿ ಎಲ್ಲ. ಒನ್ ಫೈಂಡ್ ಡೇ 24 ಡೇಸ್ ಆದ್ಮೇಲೆ ನದಿಯಲ್ಲಿ ಫುಲ್ ಕೊಳೆತ ರೀತಿಯಲ್ಲಿ ಡಿಕಂಪೋಸ್ ಆದ ಬಾಡಿ ಸಿಕ್ತು. ಅದು ನಾವು ನೋಡಿಲ್ಲ, ಪೊಲೀಸ್ ಅವರೇ ಇದ್ ಮಾಡ್ಬಿಟ್ಟು ದಫನ್ ಮಾಡಿದ್ರು. ದಫನ್ ಮಾಡ್ಬಿಟ್ಟು 1 ದಿವಸ 2 ದಿವಸ ನನಗೆ ಐ ಡೋಂಟ್ ರಿಮೆಂಬರ್. ಆಮೇಲೆ ಬಾಡಿ ಇಲ್ಲಿ ಅವಳ ಬಟ್ಟೆ ಒಂದು ಇದಿತ್ತು, ತಾಳಿ ಇತ್ತು, ಈ ಅಯ್ಯಂಗಾರ್ ತಾಳಿ ಹಾಕ್ತಾರಲ್ಲ, ಅದು ಇತ್ತು ಸ್ಟೇಷನ್ ಅಲ್ಲಿ. ನಮ್ಮ ಇನ್ನೊಂದು ಸಿಸ್ಟರ್ ನೋಡ್ಬಿಟ್ಟು ಐಡೆಂಟಿಫೈ ಮಾಡಿ ಬಾಡಿ ಹೊರಿಸಿದ್ಲು. ಬಾಡಿ ನಾನು ನೋಡಿಲ್ಲ, ಸ್ವಲ್ಪ ಅವರು ಬರ್ನ್ ಮಾರ್ಕ್ ಇತ್ತು, ಕೈ ಬರ್ನ್ ಆಗಿತ್ತು ಅವರು ಚಿಕ್ಕದಾಗಿರುವಾಗ. ಲೆಫ್ಟ್ ರೈಟ್ ನನಗೆ ನೆನಪಿಲ್ಲ ಅಷ್ಟೊಂದು. ಅದು ನೋಡ್ಬಿಟ್ಟು ನಮ್ದೇ ತಂಗಿ ಅಂತ ಐಡೆಂಟಿಫೈ ಮಾಡಿದೀವಿ. ವಿಜಯ್ ಅವರು ಇನ್ನು 2 ಕ್ವಶನ್ ಕೇಳಿ ಮುಗಿಸ್ಬಿಡ್ತೀನಿ ನಮ್ಮ ವ್ಯೂವರ್ಸ್ ಸ್ಪಷ್ಟನೆಗೆ. ಈಗ ಇಲ್ಲಿ ಸುಜಾತಾ ಭಟ್ ತೋರಿಸಿರುವಂತಹ ಫೋಟೋ ಏನಿದೆ ಅದು ತಮ್ಮ ಸಹೋದರಿಯ ಫೋಟೋ ಅನ್ನೋದಕ್ಕೆ ತಮ್ಮ ಹತ್ರ ಎಲ್ಲಾ ದಾಖಲೆಗಳಿದೆ. ಸುಜಾತಾ ಭಟ್, 1 ನಿಮಿಷ ಮುಗಿಸ್ತೀನಿ ಸರ್. ಸುಜಾತಾ ಭಟ್ ತೋರಿಸಿರುವಂತಹ ಫೋಟೋ ಅನನ್ಯದಲ್ಲ, ಬದಲಾಗಿ ತಮ್ಮ ತಂಗಿಯದು. ಹೌದು, 100% ಅಲ್ವಾ? ಹೌದು, 100%. ತಮ್ಮ ಹತ್ರ ಎಲ್ಲಾ ದಾಖಲೆಗಳಿದೆ ಇದಕ್ಕೆ ಪೂರಕವಾಗಿ ಇದನ್ನು ಸಾಬೀತುಪಡಿಸೋದಕ್ಕೆ. ಇನ್ನೊಂದು ಕ್ವಶನ್ ಸರ್, ಲಾಸ್ಟ್ಲಿ ಲೀಗಲ್ ಆಕ್ಷನ್ ತಗೋತೀರಾ ತಾವು ಸುಜಾತಾ ಭಟ್ ವಿರುದ್ಧ? ಯಾಕಂದ್ರೆ ತಮ್ಮ ತಂಗಿಯ ಫೋಟೋನ ಇವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಈ ಬಗ್ಗೆ? ಹೌದು, ಅದು ನಾನು ಇವಾಗ ನನ್ನ ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡಿ ಮುಂದಿನ ಫೈನ್. ಥ್ಯಾಂಕ್ ಯು ವಿಜಯ್ ಅವರ, ರಿಪಬ್ಲಿಕ್ ಜೊತೆ ಮಾತಾಡಿದ ಧನ್ಯವಾದ. ಬಹಳ ಸ್ಪಷ್ಟವಾಗಿ ವಸಂತಿ ಅವರ ಸಹೋದರ ವಿಜಯ್ ಅವರು ಹೇಳಿದ್ರು, ಇದು ನನ್ನ ಸಹೋದರಿಯದ್ದೇ ಫೋಟೋ, ನಮ್ಗೆ ಕ್ಲಿಯರ್ ಆಗಿ ಗೊತ್ತಿದೆ ಮತ್ತು ಇಡೀ ಕುಟುಂಬಕ್ಕೆ ಬಹಳ ದುಃಖ ಇದೆ, ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಈ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ. ಮತ್ತೆ ಆಕೆಯ ಅನುಮಾನಾಸ್ಪದ ಸಾವಿನ ಕುರಿತಾಗಿ ಕೂಡ ಹೇಳಿದ್ರು. ಮದುವೆಯಾಗಿ 1 ತಿಂಗಳಿಗೆ ಆಕೆ ಈ ರೀತಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಅಂತ. 2007ರಲ್ಲಿ ಆಕೆ ಮೃತಪಟ್ರು ಅಂತ. ಈಕೆ ಸುಜಾತಾ ಭಟ್ ಏನ್ ಹೇಳ್ತಾರೆ, 2005ರಲ್ಲಿ ನಿನ್ನೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದು, 2005ರಲ್ಲಿ ತಾನು ರಂಗಪ್ರಸಾದ್ ಅವರ ಮನೆಗೆ ಹೋದೆ ಅಂತ ಹೇಳ್ತಾರೆ. ಅವ್ರ ಜೊತೆ ಇರೋದಕ್ಕೆ ಶುರು ಮಾಡಿದೆ ಅಂತ ಹೇಳ್ತಾರೆ ಲಿವಿನ್ ಅಲ್ಲಿ. ಸೊ 2007ರಲ್ಲಿ ವಸಂತ ಮೃತಪಡ್ತಾರೆ. ಆ ಫೋಟೋ, ವಸಂತ ಅವರ ಫೋಟೋಗಳು, ಚಿನ್ನ, ಮತ್ತಷ್ಟು ಬಟ್ಟೆಗಳು ಇವೆಲ್ಲವೂ ಕೂಡ ಈ ಶ್ರೀವತ್ಸ ಅವರ ಮನೆಯಲ್ಲಿ ಇತ್ತು ಅಂತ, ಅಂದ್ರೆ ರಂಗಪ್ರಸಾದ್ ಅವರ ಪುತ್ರ ಶ್ರೀವತ್ಸ ಅವರ ಮನೆಯಲ್ಲಿ ಇತ್ತು ಅಂತ ವಸಂತ ಅವರ ಸಹೋದರ ವಿಜಯ್ ನಮ್ಗೆ ಈಗಷ್ಟೇ ಹೇಳಿದ್ರು. ಸೊ ಅವಳ ಚಿನ್ನ ಕೂಡ ಕಾಣೆಯಾಗಿದೆ ಅಂತ ಹೇಳಿದ್ರು. ಸುಜಾತಾ ಭಟ್ ಈ ರಂಗಪ್ರಸಾದ್ ಅವರ ಜೊತೆಗಿದ್ದು, ರಂಗಪ್ರಸಾದ್ ಅವರು 2025ರಲ್ಲಿ ತೀರು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಶ್ರೀವತ್ಸ ಅವರು ಕೂಡ ತೀರು ಹೋಗಿದ್ದಾರೆ, ಅವರ ಕುಟುಂಬಸ್ಥರು ಯಾರೂ ಇಲ್ಲ. ಈಗ ಏನ್ ನಡೀತಾ ಇದೆ ಹಾಗಾದ್ರೆ? ಪೊಲೀಸರು ಇದೆಲ್ಲವನ್ನೂ ಕೂಡ ತನಿಖೆ ಮಾಡಬೇಕಾಗತ್ತೆ ಅಂತ ಅನ್ಸುತ್ತೆ. ಒಟ್ನಲ್ಲಿ ಅನನ್ಯ ಭಟ್ ಪ್ರಕರಣ ಅಂತ ಹೇಳೋದಕ್ಕೆ ಹೋಗಿ ಇನ್ನೊಂದು ಹೊಸ ಪ್ರಕರಣವೇ ಹುಟ್ಟುಕೊಳ್ತಾ ಇದೆಯಾ? ಯಾರು ಇದರಲ್ಲಿ ದೂರುದಾರಳು ಅಂತ ಬಂದಿದ್ದಾರೋ ಆಕೆನೇ ಇದರಲ್ಲಿ ಅನುಮಾನಕ್ಕೆ ಸಿಕ್ಕಾಕೊಂಡಿದ್ದಾರಾ?